ಹಾಯ್ ಹಲೋ ಫ್ರೆಂಡ್ಸ್, ನಾವು ನಿಮ್ಮ ಸೊಲ್ಯೂಷನ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ 5 ಮಾರ್ಕ್ಸ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ. ಇಷ್ಟು ಮಾರ್ಕ್ ಮಾಡಿದಂಥ ಕ್ವಶನ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗದಿರೋಂಥ ಕ್ವಶನ್ಗಳು ನಾನಿಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟು. ಯಾವುದೇ ಕ್ವಶನ್ ಪೇಪರಲ್ಲೂ ಕೂಡ ಮಿಸ್ ಆಗದಿರೋಂಥ ಕ್ವಶನ್ಗಳು ಇಲ್ಲಿ ನೋಡ್ಬೋದು. ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಮೂರನೇದು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಇದು ಸಖತ್ತು ಈಸಿಯೆಸ್ಟ್ ಕ್ವಶನ್ನು ಮತ್ತು ಪಾಯಿಂಟ್ಸ್ಗಳು ಕೂಡ ಅತಿ ಶಾರ್ಟೆಸ್ಟ್ ಆಗಿದೆ, ಆರಾಮಾಗಿ ಕಲಿಬೋದು. ಮತ್ತು ಇದು 5 ಮಾರ್ಕ್ಸ್ದು. ಭಾರತದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನು. ಮತ್ತು ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ. ಇದು ಕಡ್ಡಾಯವಾಗಿ ಬಂದೇ ಬರ್ತದೆ. ಇಲ್ಲಾಂದರೆ ಕ್ವಶನ್ ಪೇಪರಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ ಪ್ರತ್ಯಕ್ಷ ಕೇಳಿ ಪರೋಕ್ಷ ಚುನಾವಣೆಗಳ ಲಕ್ಷಣಗಳನ್ನು ಒಂದು ಸತಿ ಕೇಳಿಬಿಡ್ತಾರೆ. ಅದನ್ನು ಮಾರ್ಕ್ ಮಾಡಿರ್ತೀನಿ. ಮತ್ತು ಇದು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಅದ್ರ ತಕ್ಕನಾಗೆ ಮತದಾರರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲಗಳನ್ನು ಬರೆಯಿರಿ. ಇದು ಕೂಡ ಒಂದು ರೀತಿ ಇಂಪಾರ್ಟೆಂಟ್ ಕ್ವಶನ್ನೇ. ಅಂದರೆ ಹೆಚ್ಚು ಬಾರಿ ಕೇಳಿಲ್ಲ, ಇದುವರೆಗೂ ಕೇಳಿರೋದು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ. ಈ ಕ್ವಶನ್ನೇ ಜಾಸ್ತಿ ಕೇಳಿರೋದು. ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಬರೆಯಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಇಲ್ಲೂ ಬಂದರೆ ನೀವು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು, ನಾಗರಿಕ ಸೇವಾ ವರ್ಗಗಳ ಲಕ್ಷಣಗಳು ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಗಳು, ಇವು ಮೂರನ್ನೂ 10 ಮಾರ್ಕ್ಸು ಕೇಳ್ಬೋದು, 5 ಮಾರ್ಕ್ಸು ಕೇಳ್ಬೋದು. ಆದ್ದರಿಂದ ನೀವು ಇವು ಮೂರನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಮೇನಾಗಿ ನೀವು ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸಿ. ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಚಳುವಳಿಗೆ ಬಂದರೆ ಚಳುವಳಿಗಳಲ್ಲಿ ಪ್ರತಿಯೊಂದು ಚಳುವಳಿಗಳ ಕಾರಣ ಮತ್ತು ಪರಿಹಾರಗಳು ಅತ್ಯಂತ ಮುಖ್ಯವಾದವು. ಇವುಗಳನ್ನು ನೀವು ಕಡ್ಡಾಯವಾಗಿ ಚಳುವಳಿಯಿಂದ ಕಲಿಬೇಕು. ಮತ್ತು ಅದು ಬಿಟ್ಟರೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಇದು ಇಂಪಾರ್ಟೆಂಟು. ಮತ್ತು ಜಾತಿ ಆಧಾರಿತ ಅಸಮಾನತೆಗಳ ಕಾರಣಗಳಾಗುವು, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾಗುವು. ಇವು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆಮೇಲೆ ಇಲ್ಲಿ ಬಂದರೆ ಇನ್ನು ಅದು ಬಂದರೆ ನೆಕ್ಸ್ಟು ಇಲ್ಲಿ ಅನಕ್ಷರತೆಗಳ ಕಾರಣಗಳಾವು ಪಟ್ಟಿ ಮಾಡಿ. ಇದು ಮತ್ತು ಈ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು, ಇವು ಮೇನು 3 ಇಂಪಾರ್ಟೆಂಟು. ಬರೀ ಪಾಯಿಂಟ್ಗಳನ್ನ ಕೇಳಿದ್ರೆ ಪಾಯಿಂಟ್ಗಳು ಕೊಟ್ಬಿಟ್ಟು ಒಂದು ಸ್ವಲ್ಪ ವಿವರಣೆ ಬರೆಯೋದು. ಅಂದರೆ ನೀವು ಓನ್ ರೀತಿ ಬರೆದ್ರೂ ವಿವರಣೆಗಳು ಸರಿಯಾಗಿರುತ್ತೆ. ಆದರೆ ಮೀನಿಂಗ್ಫುಲ್ಲಾಗಿ ಬರೀಬೇಕು. ಯಾವುದೇ ಕ್ವಶನ್ ಆದರೂ ಸರಿ, ಮೇನು ಪಾಯಿಂಟ್ಗಳು ಹಾಕೊಂಡು ಅದ್ರ ತಕ್ಕನಾಗಿ ನೀವು ಓನಾಗಿ ಅದ್ರ ಸಂಬಂಧ ಬೇಸಿಸ್ ಇಟ್ಕೊಂಡು ಅದ್ರ ಮೇಲೆ ಬರೆದ್ರೆ ಪಕ್ಕ ಮಾರ್ಕ್ಸ್ ಗ್ಯಾರಂಟಿ. ಮತ್ತು ಇದು ಬಿಟ್ಟರೆ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವೇನು, ಇದು ಬರುವಂಥ ಚಾನ್ಸಸ್ ಇದೆ. ಮತ್ತು ಅದು ಬಿಟ್ಟರೆ ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಮತ್ತು ಅಸ್ಮಿತಾ ರಾಜಕಾರಣದ ಉಗಮಕ್ಕೆ ಕಾರಣಗಳಾವು. ಇದು ಕೂಡ ವೆರಿ ಇಂಪಾರ್ಟೆಂಟು. ನಾನು ಇವಾಗ ಯಾವ್ಯಾವ ಮಾರ್ಕ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಹೆಚ್ಚು ಬಾರಿ ಕೇಳಿರೋಂಥ ಕ್ವಶನ್ಸು. ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ರೆ ಆರಾಮಾಗಿ 100 ತಗೋಬೋದು.